ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಇವತ್ತು ದೊಡ್ಡ ದೊಡ್ಡ ಸುದ್ದಿಗಳ ಮಧ್ಯೆ ಮಾರ್ಕೆಟ್ ಓಪನ್ ಆಗಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇರ್ಬೋದಿತ್ತು ಕೆಲವರಿಗೆ ಏನಾಗ್ಬೋದು ಅಂತ. ಆದರೆ ಮಾರ್ಕೆಟ್ ಒಂದು ಸ್ಟೆಬಿಲಿಟಿನ ತೋರಿಸಿದೆ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಹಿಂಡನ್ಬರ್ಗಿಂದ ಒಂದು ದೊಡ್ಡದಾಗಿ ಏನೋ ತರ್ತಾ ಇದ್ದೀವಿ ಅಂತ ಹೇಳಿದರು ವೀಕೆಂಡಲ್ಲಿ. ಕೊನೆಗೆ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಬಗ್ಗೆನ ಮತ್ತೆ ಒಂದು ನ್ಯೂಸ್ ರಿಪೋರ್ಟ್ನ, ಆದರೆ ಈ ಸಲ ಸೆಬಿ ಚೇರ್ಪರ್ಸನ್ನು ಮತ್ತು ಅವರ ಹಸ್ಬೆಂಡ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯಾಗ್ ಮಾಡಿಬಿಟ್ಟು ಕಳಿಸಿದ್ರಲ್ವಾ. ಈ ರೀತಿ ಬಂದಾಗ ಆ ರಿಪೋರ್ಟಲ್ಲಿ ನೀವು ಹೋಗಿ ನೋಡೋದಾದರೆ ಇವರು ಏನೋ ಒಂದು ನಿರ್ದೇಶನಗಳನ್ನ ಹೊರಡಿಸಿದ್ದಾರೆ ಸೆಬಿ ಚೇರ್ಪರ್ಸನ್ ಆಗಿ. ಅದು ತಮ್ಮ ಗಂಡ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಗೋ ಥರಂಥದ್ದು ಒಂದಿದೆ. ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ. ಮತ್ತು ಇವರು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನು ಮಾಡ್ತಾ ಇದ್ದಾರೆ ನೋಡಿ, ಯೂಶಲಿ ಅದು ಹಳೇದು ಅದಾನಿ ಸ್ಟಾಕಿಗೆ ಟಾರ್ಗೆಟ್ ಮಾಡಿದಾಗಲೂ ಅದೇ ರೀತಿ ಇದ್ದಿತ್ತು. 75% ಜಾಸ್ತಿ ಪ್ರಮೋಟರ್ ಹೋಲ್ಡಿಂಗ್ ಇರೋಂಗಿಲ್ಲ. ಸೊ ಬಟ್ ಇವ್ರು ಏನು ಮಾಡಿದ್ದಾರೆ, FIIs ಅಂತ ತೋರಿಸ್ಕೊಂಡು ಇಂಟರ್ನ್ಯಾಷನಲ್ ಫಂಡ್ಸಿಂದ ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ಈ ಪ್ರಮೋಟರ್ ಗ್ರೂಪ್ ಅವ್ರದ್ದೇ ಆಗಿದೆ. ಆ ಗ್ರೂಪಿನ ಫಂಡಲ್ಲಿ ಸೆಬಿ ಚೇರ್ಪರ್ಸನ್ ಕೂಡ ಹೂಡಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಒಂದು ದೊಡ್ಡ ಗಂಭೀರ ಆರೋಪನ ಮಾಡಿದರು. ಇದಕ್ಕೆ ಅವರು ಉತ್ತರ ಕೊಟ್ಟಿದ್ರು ಕೂಡ, ನಮ್ದು ಇದು ಎಲ್ಲ ಡಿಕ್ಲರೇಷನ್ ಆಗಿದೆ, ಇದು ಒಂದು ತೆರೆದ ಪುಸ್ತಕದ ಥರ ಇದೆ, ನಾವು ಆ ರೀತಿ ಯಾವುದೂ ಮಾಡಿಲ್ಲ, ನಾವು ಆಲ್ರೆಡಿ ಹಿಂಡನ್ಬರ್ಗ್ ಯಾವ ರೀತಿ ರಿಸರ್ಚ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಆರೋಪ ಮಾಡಿದ್ರಿಂದ ನಮ್ಮ ಮೇಲೆ ಈ ರೀತಿ ಪ್ರತಿರೋಧನ ತೀರಿಸ್ಕೊಳಕ್ಕೆ ಬರ್ತಾ ಇದ್ದಾರೆ ಅಂತೆಲ್ಲ ಸುದ್ದಿಗಳು ಬಂದಿತ್ತು. ಸೊ ಎಲ್ಲೂ ಕೂಡ ಹಿಂಡನ್ಬರ್ಗು ಒಂದು ಈ ರೀತಿಯಾಗಿತ್ತು. ಅವರು ಮೀಟ್ ಮಾಡಿದ್ರದ್ದು ಅಂತ ಫೋಟೋ ಆಗಿರ್ಬೋದು, ಇವ್ರು ಕೆಲಸ ಮಾಡ್ತಿದ್ದಾಗ ಅವ್ರು ಅಲ್ಲಿರ್ಬೋದು, ಇದರಿಂದ ವರ್ಗಾವಣೆ ಆಗಿರುವಂಥ ಸಾಧ್ಯತೆ ಇದೆ, ಈ ರೀತಿ ಹೇಳಿದ್ರೆ ಹೊರತು ಅಂದರೆ ಅಲ್ಲಿ ಆ್ಯಕ್ಚುಲ್ ಫ್ಯಾಕ್ಟ್ಸ್ ಅಥವಾ ಇಂಥದ್ದೇ ಇಷ್ಟೇ ಅಮೌಂಟಿಂದ ದುಡ್ಡಿಂದ ಏನೋ ಒಂದಾಗಿದೆ, ಅಥವಾ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇದು ಒಂದು ಇಲ್ಲೇನೋ ಒಂದು ಈ ದುಡ್ಡು ಯಾವುದಕ್ಕೋಸ್ಕರ ಯುಟಿಲೈಸ್ ಆಗಿದೆ ಅಂತ ಪಾಯಿಂಟ್ ಔಟ್ ಮಾಡಿ ತೋರಿಸುವಂತಹ ಯಾವುದೇ ಒಂದು ಅಂಶ ಇರಲಿಲ್ಲ. ಹಾಗಾಗಿ ಮಾರ್ಕೆಟ್ನಲ್ಲಿ ಬಿಗಿನಿಂಗಲ್ಲಿ ಒಂದು ನೀಜರ್ಕ್ ರಿಯಾಕ್ಷನ್ ಬಂತಾದರೂ ಕೂಡ ಒಂದು 4%, 5% ತನಕ ಹೋಗಿತ್ತು. ಪ್ರೀ ಓಪನಿಂಗಲ್ಲಿ ಇನ್ನೂ ಜಾಸ್ತಿ ಇತ್ತು, ಬಟ್ ಓಪನಿಂಗ್ ಆದಾಗಲೇ ಸ್ಟೆಬಿಲಿಟಿ ಬರ್ತಾ ಹೋಯಿತು. ಆದಮೇಲೆ ಫುಲ್ಲು ಕಂಪ್ಲೀಟಾಗಿ ರಿಕವರ್ ಆಯಿತು. ಬೇರೆದು ಸ್ಟಾಕ್ಗಳು ಯಾವುದೇ ರೀತಿಯಾದಂಥ ಅಂತ ಒಂದು ಅದರಿಂದ ಇಂಪ್ಯಾಕ್ಟ್ ಆದಂಗೆ ಕಾಣಿಸ್ತಿಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ಟಾಪ್ ಗೇನರ್ ಮತ್ತು ಟಾಪ್ ಲೂಸರ್ ಎರಡು ಕಡೆ ಒಂದು PSUಗಳಾಗಿದೆ ಅಂತ ಅನ್ಸುತ್ತೆ. ONGC ನೋಡಿ ಹೋದ ವಾರದಿಂದ ತುಂಬ ಸ್ಟ್ರಾಂಗಾಗಿ ಹೋಗ್ತಾ ಇದೆ. ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ 2.63% ಮೂಲಕ. ಅದೇ ರೀತಿಗೆ NTPC 2.39% ಆಗಿದೆ. ಯಾಕೆ ಈ ರಿಪೋರ್ಟ್ ಬಗ್ಗೆ ಮುಂಚೆನೇ ಹೇಳಬೇಕು ಅಂತ ಅಂದ್ಕೊಂಡೆ ಅಂತಂದರೆ ನೋಡಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವರು ಹಿಂಡನ್ಬರ್ಗ್ ಅವರು ಲಾಸ್ಟ್ ಟೈಮ್ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಮೇಲೆ ಅಲಿಗೇಷನ್ ಮಾಡಿದಾಗಲೂ ಕೂಡ ಒಂದು ಶಾರ್ಟ್ ಪೊಸಿಷನ್ನ ಆಲ್ರೆಡಿ ಇಟ್ಕೊಂಡು ಆಮೇಲೆ ಬಂದು ಮಾರ್ಕೆಟ್ನಲ್ಲಿ ನ್ಯೂಸ್ನ ಬಿಡ್ತಾರೆ. ಅವಾಗೇನಾಗುತ್ತೆ, ನೆಗೆಟಿವಿಟಿ ಬಂದರೆ ಅವರಿಗೆ ಆ ನ್ಯೂಸ್ ಬಿಟ್ಟ ತಕ್ಷಣ ಅವರಿಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಆಲ್ರೆಡಿ ಶಾರ್ಟ್ ಪೊಸಿಷನ್ನ ತೊಗೊಂಡಿರ್ತಾರೆ. ಸೊ ಈ ಸಲನೂ ಕೂಡ ಅದೇ ರೀತಿ ಒಂದು ಶಾರ್ಟ್ ಪೊಸಿಷನ್ ತೊಗೊಂಡಿದ್ರಾ ಅಂತ ಅನುಮಾನ ಇದೆ. ಇದಕ್ಕೆ ನಾನು 10 ಲಕ್ಷ ಕೋಟಿ ಲಾಸ್ಟ್ ವೀಕಲ್ಲಿ ಮಾರಾಟ ಮಾಡಿದ್ದಾರೆ FIDs ಅಂತ ಒಂದು ವಿಡಿಯೋದಲ್ಲಿ ಮಾತಾಡಿದ್ವಿ, ನೋಡಿದ್ರಾ? ಅವತ್ತು ಮಾರ್ಕೆಟ್ ಓವರ್ ವ್ಯಾಲ್ಯೂಷನ್ ಆಗಿದೆಯಾ, FIDA ಡೇಟಾ ಇದೆ, ಎಲ್ಲ ಸಮಗ್ರವಾಗಿ ಮಾತಾಡಿದ್ವಿ. ಅದನ್ನ ಬೇಕಾದರೆ ನಾನು ಶಾರ್ಟ್ ಕ್ಲಿಪ್ ಮಾಡಿಬಿಟ್ಟು ರಿಲೀಸ್ ಮಾಡ್ತೀನಿ. ಅದರಲ್ಲಿ ಮಾರ್ಕೆಟ್ ಓವರ್ ವ್ಯಾಲ್ಯೂಷನ್ ಆಗಿದೆಯಾ ಅಂತ ನಾವು ಮಾತಾಡ್ಕೊತಾ ಇದ್ವಿ. ಯಾಕಂದರೆ ಗ್ಲೋಬಲ್ ನ್ಯೂಸ್ ಎಲ್ಲ ಬಂದಾಗ ನಮ್ಮದ್ರಲ್ಲ ಕರೆಕ್ಷನ್ ಆಯ್ತಲ್ಲ, ಯಾವ ರೀತಿ ಆಗ್ಬೋದು ಅಂತ. ಕರೆಕ್ಷನ್ ಆಗಿರಲಿಲ್ಲ, ನಮ್ಮದು ಪುಲ್ ಬ್ಯಾಕ್ ಕೂಡ ಆಗಲಿಲ್ಲ, ನಾವು 5% ಕೂಡ ಫಾಲ್ ಆಗಲಿಲ್ಲ. ಅಷ್ಟೊತ್ತಿಗೆ ಮತ್ತೆ 24,000ದಿಂದ ರಿಕವರಿ ಬರ್ತಾ ಹೋಯಿತು. ಜಪಾನ್ದು ಎನ್ ಕ್ಯಾರಿ ಟ್ರೇಡು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ವ್ಯಾಲ್ಯೂಷನ್ ಅಂತ ನೋಡೋದಾದರೆ ಕ್ವಾರ್ಟರ್ ಆನ್ ರಿಸಲ್ಟ್ಸ್ ಏನು ಕಂಪ್ನಿಗಳು ಅನೌನ್ಸ್ ಮಾಡ್ತಾ ಇದೆ ಅದರಲ್ಲಿ ನಾವೇನು ತುಂಬ ಓವರ್ ವ್ಯಾಲ್ಯೂಷನ್ ಅಂತ ಆಗಿಲ್ಲ. ಹಾಗಂತ ಕರೆಕ್ಷನ್ ಬರಬಾರ್ದಂದರೆ ಕರೆಕ್ಷನ್ ಖಂಡಿತ ಬಂದೇ ಬರುತ್ತೆ. 2 ವರ್ಷದಲ್ಲಿ ಒಂದ್ಸಲ 10% ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಆ ರೀತಿ ಕರೆಕ್ಷನ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ. ಆದರೆ ಇಲ್ಲಿ ಏನೋ ಕ್ರ್ಯಾಶ್ ಆಗುವಂಥದ್ದು ಅಂದರೆ ಮಾರ್ಕೆಟ್ ನಮ್ಮದೇನೋ ಒಂದು ಬಬಲಲ್ಲಿ ನಡೀತಾ ಇದೆ ಅನ್ನೋ ಥರದ್ದು ಕಾಣಿಸ್ತಿಲ್ಲ. ಅಫ್ಕೋರ್ಸ್ ಸ್ವಲ್ಪ ವರ್ಷಗಳ ಹಿಂದೆ ಅಂದರೆ 2021, 2022ರಲ್ಲಿ ಆ ಒಂದು ಸನ್ನಿವೇಶ ಇತ್ತು. ತುಂಬ ಮೇಲ್ಗಡೆ ಹೋಗಿದ್ವಿ. ಆಮೇಲೆ ಒಂದು ರಷ್ಯಾ ಯುಕ್ರೇನ್ ಟೈಮಲ್ಲಿ ಒಂದು ಕರೆಕ್ಷನ್ ಆಯಿತು. ಅದಾದಮೇಲೆ ಕಂಪ್ನಿಯ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ಥರ ಬರ್ತಾ ಇದೆ, ಓವರ್ ಆಲ್ ನಿಫ್ಟಿ 50ಯ P ರೇಷಿಯೋ ನೋಡೋದಾದರೆ ನಾವು ತುಂಬ ಓವರ್ ವ್ಯಾಲ್ಯೂಷನ್ ಏನು ಆಗಿಲ್ಲ ಮೀಡಿಯಂ ಲೆವೆಲಿಂದ. ಹಾಗಾಗಿ ಕರೆಕ್ಷನ್ ಬಂದ್ರೂ ಅಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆಗೇ ಆಗ್ತಾರೆ. ಹಾಗಾಗಿ ಸೊ ಆ ಥರ ಆಪರ್ಚುನಿಟಿ ಸಿಕ್ಕಿದ್ರೆ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗಿ. ಸುಮಾರು ವಿಚಾರಗಳಾಗ್ತಾ ಇದೆ. ಇನ್ನು ಯುದ್ಧದ ಕ್ಲಾರಿಟಿ ಸಿಕ್ಕಿಲ್ಲ. ಬಾಂಗ್ಲಾದೇಶ ಇನ್ನೂ ತಣ್ಣಗೆ ಆಗ್ತಾ ಇದೆ. US ಇಂದು ಕೂಡ ಇನ್ನು ಎಲೆಕ್ಷನ್ ಬರೋ ತನಕ ಅಲ್ಲಿ ನ್ಯೂಸ್ಗಳು ಯಾವಾಗಲೂ ಬರ್ತಾನೆ ಇರುತ್ತೆ. ಸೊ ಇದೆಲ್ಲದ್ರ ಮಧ್ಯೆ ಈಗ ಹಿಂಡನ್ಬರ್ಗ್ ಕೂಡ ಬಂದಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ನೋಡಿ ಮತ್ತೆ ಅವ್ರು ಆಕ್ಟಿವೇಟ್ ಆಗ್ತಾರಲ್ಲ, ಸಂಜೆ US ಕಾಲಾವಧಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಆಗೇನಾಗ್ತಾ ಹೋಗ್ಬೋದು. ಮತ್ತೆ ಇವತ್ತು ಪೊಸಿಷನ್ ತೊಗೊಂಡಿದ್ದಾರೆ, ಅದರಿಂದ ಏನು ಜಾಸ್ತಿ ಇಂಪ್ಯಾಕ್ಟ್ ಆಗಿಲ್ಲ. ಈಗ ಏನು ಮಾಡಬೇಕು, ನ್ಯೂಸ್ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ನಾನು ಯಾರೋ ಪರ ವಿರೋಧ ಅಂತ ಹೇಳ್ತಾ ಇಲ್ಲ. ನೋಡಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನಾನು ಮಾತಾಡ್ತಾನೆ ಬಂದಿದ್ದೀನಿ. ಹಿಂಡನ್ಬರ್ಗ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ನಾವು ಮಾತಾಡ್ತಾ ಬಂದಿದ್ದೀವಿ. ದೂರ ಇರೋಣ. ಇಲ್ಲಿ ಒಂದು ಬಬಲ್ ಥರ ಕಾಣಿಸ್ತಾ ಇದೆ. ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಸಿಗೂ ಸ್ಟಾಕ್ಗಳು ನಡೀತಾ ಇರೋಂಥ ಪ್ರೈಸಿಗೂ ಸಂಬಂಧನೇ ಇಲ್ಲ, ಬೇಡ ಅಂತ ಮಾತಾಡ್ತಾ ಇದ್ವಿ. ಹೋಲ್ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನಾವು ಮಾತಾಡಿರೋಂಥದ್ದು ನಮ್ಮ ಚಾನಲಲ್ಲಿ ಪ್ರಾಬಬ್ಲಿ 2 ಸ್ಟಾಕ್ ಅನ್ಸುತ್ತೆ. ಒಂದು ಅದಾನಿ ಪೋರ್ಟ್ಸ್, ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅಂತ, ಅದು ಕೂಡ ಮೇಲ್ಗಡೆ ಹೋದಾಗ ವೆಯ್ಟ್ ಮಾಡೋಣ ಅಂತಲೇ ಮಾತಾಡಿದ್ವಿ. ಇನ್ನೊಂದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನಾವು ಮಾತಾಡಿದ್ದು ಅದಾನಿ ವಿಲ್ಮರ್, ಬಿಕಾಸ್ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದೆ. ಜೊತೆಗೆ ಈಗ FMCG ಸೆಕ್ಟರ್ ಬೂಸ್ಟ್ ಆಗೋದ್ರಿಂದ ಅಲ್ಲಿ ಒಂದು ಟೆಕ್ನಿಕಲಿ ಅಪ್ಮೂವ್ಮೆಂಟ್ ಆಗ್ಬೋದು ಅಂತ ಬಂದಿತ್ತು. 380 ಚಿಲ್ಲರೆ ಕ್ರಾಸ್ ಆಗಿತ್ತು. ಈಗ ವಾಪಸ್ಸು ಇವತ್ತು ಒಂದು 15-20 ಪಾಯಿಂಟ್ಸ್ ಕರೆಕ್ಷನ್ ಆಗಿರ್ಬೋದು, ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ವೆರಿ ಲಿಮಿಟೆಡ್ ಸ್ಟಾಕ್ಸು ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಕೂರ್ತಾ ಇರೋದು. ರಿಪೋರ್ಟ್ ಬರಲಿ ಬಿಡಲಿ, ಇಲ್ಲಿ ನೋಡಿ ಈ ಜಾಗದಲ್ಲಿ ಯಾವುದಕ್ಕೂ ಮಾರ್ಕೆಟ್ ಅವಕಾಶ ಕೊಡೋದಿಲ್ಲ. ಇಲ್ಲಿ ಕ್ವಾರ್ಟರ್ ರಿಸಲ್ಟ್ಸ್ ಏನು ಹೇಳುತ್ತೆ, ಕಂಪನಿಯ ಪ್ರಮೋಟರ್ಸ್ ಎಷ್ಟು ಕ್ಲೀನ್ ಆಗಿದ್ದಾರೆ, ಫಂಡಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕಂಪ್ನಿಗಳು ಮಾತ್ರ ನಿಲ್ಕೊಳುತ್ತೆ. ಇನ್ನು ಯಾವುದೇ ಕಂಪ್ನಿಗಳು ಯಾವುದೇ ಸಪೋರ್ಟಿಂದ ನಿಂತ್ಕೊಂಡಿದ್ರು ಕೂಡ
ನೋಡಿ ಇಲ್ಲಿ ಪೊಲಿಟಿಕಲ್ ಕೂಡ ಆ್ಯಕ್ಟ್ ಆಗ್ತಾ ಹೋಗುತ್ತೆ, ಅವ್ರು ಮಾಡಿದ್ರು ಅಂತ ಇವರು, ಇಲ್ಲ ಈ ಹಿಂಡನ್ಬರ್ಗ್ ಮಾಡಿಸ್ತಿದ್ದಾರೆ ಅಂತ ಇವರು, ಯಾವುದೇ ಇದ್ರೂ ಅದು ಯಾವುದಕ್ಕೂ ಕಿವಿ ಕೊಡೋದು ಬೇಕಾಗಿಲ್ಲ. ಆ್ಯಸ್ ಎನ್ ಇನ್ವೆಸ್ಟರ್ ನೀವು ಇಲ್ಲಿ ಬಯಾಸ್ಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇವ್ರ ಪರ ನಿಂತು ಯೋಚನೆ ಮಾಡಿದ್ರೆ ಅಥವಾ ಅವ್ರ ಪರ ನಿಂತು ಯೋಚನೆ ಮಾಡಿದ್ರೆ ನಮಗೆ ದುಡ್ಡು ಬರೋದಿಲ್ಲ. ಈಗೇನು ಆಪರ್ಚುನಿಟಿ ಇದ್ದಾಗ ಆಪರ್ಚುನಿಟಿ ಯೂಟಿಲೈಸ್ ಮಾಡ್ಕೋಬೇಕು. ಇವತ್ತೊಂದು ಶಾರ್ಟಿಂಗ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು, ಶಾರ್ಟ್ ಮಾಡಿದ್ವಿ, ಬೆಳಗ್ಗೆ ಒಂದು 60-65 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕಿತ್ತು. ಇಮಿಡಿಯೇಟಾಗಿ ರಿಕವರ್ ಆಗುತ್ತೆ ಅನ್ನೋ ಒಂದು ಊಹೆನೋ ಇದ್ದಿದ್ದರಿಂದ ಲಾಂಗ್ ಆಗಿ ಇಟ್ಕೊಳಕ್ಕೆ ಹೋಗೋಕ್ಕಾಗಲ್ಲ. ಇಂಥ ನ್ಯೂಸ್ ಬಂದಾಗ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ, ವಾಲಟೈಲ್ ಆಗಿರುತ್ತೆ, ಆಮೇಲೆ ಮಾರ್ಕೆಟು ಒನ್ ಸೈಡೆಡ್ ಆಗಿ ರಿಕವರಿನೇ ಆಗಿದೆ. ಅದಕ್ಕೋಸ್ಕರ ಹೇಳ್ತಿರೋಂಥದ್ದು ನ್ಯೂಸ್ ಬರುತ್ತೆ ಅಂತ ಅಂದಾಗ ಟ್ರೇಡ್ ಮಾಡುವಂಥದ್ದು ತುಂಬ ಕಷ್ಟ ಇರುತ್ತೆ. ಇನ್ ಕೇಸ್ ನಾವು ಟ್ರೇಡ್ ಮಾಡಿದ್ರು ಅಂದ್ರೂ ಕೂಡ ನಮಗೆ ಗೊತ್ತಿಲ್ಲದ ವಿಚಾರಗಳು ಸುಮಾರು ಇರುತ್ತೆ ಮಾರ್ಕೆಟ್ನಲ್ಲಿ. ಹಾಗಾಗಿ ನಮಗೆ ಗೊತ್ತಿದೆ ಅಂತಂದರೆ ಅದು ಅದೇ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋಬೇಡಿ. ಮಾರ್ಕೆಟ್ ಎಲ್ಲರಿಗೂ ಗೊತ್ತು ಮಾಡಿಸ್ತಿದೆ ಅಂತಂದರೆ ಅದ್ರ ಹಿಂದೆನೂ ಒಂದು ಉದ್ದೇಶ ಇರ್ಬೋದಲ್ವಾ. ಇದ್ರ ಬಗ್ಗೆ ಕನ್ನಡದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೂಪರ್ ಅಲ್ಲ ನ್ಯೂಸ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಹಳೆ ಮೂವಿ, ನೋಡಿಲ್ಲ ಅಂದರೆ ನೋಡಿ. ಅದರಲ್ಲಿ ಯಾವ ರೀತಿಯಾಗಿ ನ್ಯೂಸ್ನ ತಯಾರಿ ಮಾಡಿ ತಾವು ಯಾವಾಗ ಲೀಡ್ ಹೋಗ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಗಿನ ಪ್ರಸ್ತುತ ವಿದ್ಯಮಾನಕ್ಕೆ ಚೆನ್ನಾಗಿ ಅನಿಸ್ತು. ಜೊತೆಗೆ ಈ ಸ್ಕ್ಯಾಮ್ 1992ನಲ್ಲಿ ಒಂದು ಡೈಲಾಗ್ ಬರುತ್ತೆ, ಅದು ಒಬ್ಬರು ಶಾರ್ಟ್ ಮಾಡ್ತಾ ಇರ್ತಾರೆ, ಅವರು ಕೋಬ್ರಾ ಅಂತ ಕರಿತಾ ಇರ್ತಾರಲ್ಲ. ಸೊ ಅವರು ಕಂಪನಿಯ ನೀವು ಯಾವ ರೀತಿಯಾಗಿ ನೀವು ಸ್ಟಾಕನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಅದರ ವ್ಯಾಲ್ಯೂಯೇಷನ್ಗಿಂತ ಟಾರ್ಗೆಟ್ ಮಾಡೋಕ್ಕಿಂತ ಅದಕ್ಕೇನೋ ಒಂದು ರೆಕಗ್ನಿಷನ್ ಅಂತ ಬಂದಿರುತ್ತಲ್ಲ, ಅದರದ್ದು ಒಂದು ರೆಪ್ಯುಟೇಷನ್ ಇರುತ್ತಲ್ಲ, ಆ ರೆಪ್ಯುಟೇಷನ್ ಹಾಳು ಮಾಡಿದ್ರೆ ಅಲ್ಲಿ ಭರವಸೆ ಹೋಗುತ್ತೆ, ಜನಗಳಿಗೆ ಭರವಸೆಯಿಂದ ಇದಾಗುತ್ತೆ ಅಂತ. ಅದಾನಿ ಅವರಿಗೆ ಅದು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ರೀತಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಒಂದು ರೆಪ್ಯುಟೇಷನ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಸೆಬಿನೇ ಇನ್ವಾಲ್ವ್ ಆಯಿತು ಅಂತಂದರೆ ಒಂದು ದೇಶದ ಒಂದು ಸ್ಟಾಕ್ ಮಾರ್ಕೆಟ್ನ ನಡೆಸ್ತಾ ಇರೋಂಥ ಒಂದು ಇಂಪಾರ್ಟೆಂಟ್ ವಿಂಗ್ಗೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ ಅದು ತುಂಬ ದೊಡ್ಡ ನ್ಯೂಸ್ ಆಗುತ್ತೆ ಅನ್ನೋ ಒಂದು ಸಾಧ್ಯತೆ ಇತ್ತು. ಹೋಪ್ಫುಲಿ ಇದು ಯಾವುದು ಆಗದಲ್ಲೇ ಇರಲಿ ಅಂತ ಅನ್ಕೊಳ್ಳೋಣ. ಟ್ರಾನ್ಸ್ಪರೆಂಟ್ ಆಗಿದ್ದರೆ ನಮ್ಮ ದೇಶಕ್ಕೆ FISಗಳಿಗೆ ಅಥವಾ ಪ್ರಮೋಟರ್ಸ್ಗಳಿಗೂ ಕೂಡ ಒಂದು ಸ್ಟೆಬಿಲಿಟಿ ಅಂತ ಕಾಣಿಸ್ತಾ ಇರುತ್ತೆ. ನೋಡಿ, ಈ ವರ್ಷ 2019ರಿಂದ ನಾವು ನೋಡ್ತಾ ಬರೋದಾದರೆ ಹೈಯೆಸ್ಟ್ ಪ್ರಮೋಟರ್ಸ್ಗಳು ಸೆಲ್ಲಿಂಗ್ ಮಾಡ್ಕೊಂಡಿರೋದು ಈ ವರ್ಷನೇ. ಸುಮಾರು 65,000 ಕೋಟಿ ಆಲ್ರೆಡಿ ಈ ವರ್ಷದಲ್ಲಿ ಪ್ರಮೋಟರ್ಸ್ಗಳು ತಮ್ಮ ಕಂಪನಿ ಸ್ಟೇಕ್ಗಳಿಂದ ಆಚೆ ಹೋಗಿದ್ದಾರೆ. ಅದರಲ್ಲಿ ವೇದಾಂತ ಆಗಿರ್ಬೋದು, ಭಾರತಿ ಏರ್ಟೆಲ್ ಆಗಿರ್ಬೋದು, ಇಂಡಸ್ ಟವರ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಪ್ರಮೋಟರ್ಗಳು ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗಿದ್ದಾರೆ. ಹಾಗಾಗಿ ಒಂದು ಹೆಲ್ದಿ ಯಾವ ರೀತಿಯಾಗಿ ಚೂಸ್ ಮಾಡಬೇಕು ಅಂದರೆ ಪೋರ್ಟ್ಫೋಲಿಯೋನಲ್ಲಿ ಸುಮಾರು ನ್ಯೂಸ್ಗಳು ಬರ್ತಾ ಇರುತ್ತೆ. ನೋಡಿ, ಓಲಾ ಎಲೆಕ್ಟ್ರಿಕ್ ಬಗ್ಗೆ ಸುಮಾರು ಜನ ಕೇಳಿದ್ದಾರೆ, ಮಾತಾಡ್ತಾ ಹೋಗೋಣ. ನೋಡಿ, ಬುಲ್ ಮಾರ್ಕೆಟಲ್ಲಿ ನೀವು ಯಾವುದಕ್ಕೆ ಬೇಕಾದ್ರೂ ಕಲ್ಲು ಹೊಡೀರಿ, ಅದು ಚಿನ್ನನೇ ಆಗಿರುತ್ತೆ ಅನ್ನೋ ಥರ ಮಾತಿರುತ್ತೆ. ಹಾಗಾಗಿ ತುಂಬ ಕಷ್ಟ ಒಳ್ಳೆ ವ್ಯಾಲ್ಯೂಷನ್ ಇರೋ ಕಂಪ್ನಿಗಳನ್ನು ಚೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಮಾರ್ಕೆಟ್ನಲ್ಲಿ ತುಂಬ ಒಂದು ಪಾಠ ಕಲಿಸುವಂಥ ಸಾಧ್ಯತೆ ಇರುತ್ತೆ. ಬಟ್ ಲಕ್ಕಿಲಿ ಇಂಡಿಯಾನ ಓವರಾಲ್ ಮಾರ್ಕೆಟು ಬ್ರಾಡರ್ ವಿಡ್ತಲ್ಲಿ ನೋಡ್ತಾ ಹೋಗೋದಾದರೆ ಸಪೋರ್ಟಿವ್ ಆಗಿರೋದ್ರಿಂದ ಈ ಕಂಪ್ನಿಗಳೆಲ್ಲ ಸುಧಾರಿಸ್ಕೊತಾ ಇದೆ. ಬಟ್ ಎಲ್ಲಾದರೂ ಒಂದು ಕಡೆ ಈ ಕಂಪ್ನಿಗಳು ಸಿಗಾಕೊಂಡೇ ಆಗಿರುತ್ತೆ. ಹಾಗಾಗಿ ಅಂದರೆ ನಾನು ಹೇಳ್ತಾ ಇರೋಂಥದ್ದು ಹೈ ವ್ಯಾಲ್ಯೂಷನ್ ಇರುವಂಥ ಕಂಪ್ನಿಗಳು. ಹಾಗಾಗಿ ಈಗ ಒಳ್ಳೆ ವ್ಯಾಲ್ಯೂಷನಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನಿಗಳು, ವೆಲ್ ಡೈವರ್ಸಿಫೈಡ್ ಆಗಿರುವಂತಹ ಮಾರ್ಕೆಟ್ ಕ್ಯಾಪ್, ಅಂದರೆ ಮಾರ್ಕೆಟ್ ಕ್ಯಾಪಲ್ಲಿ FIS ಇರಬೇಕು, DIS ಇರಬೇಕು, ಪ್ರಮೋಟರ್ ಇರಬೇಕು, ಪಬ್ಲಿಕ್ ಇರಬೇಕು, ಈ ರೀತಿ ಇರಬೇಕು. ಯಾರೋ ಒಬ್ಬರು ಕೈಯಲ್ಲಿ ಜಾಸ್ತಿ ಇದೆ ಅನ್ನೋ ಕಂಪ್ನಿಗಳನ್ನು ಬಿಟ್ಟು ನೀವು ಚೂಸ್ ಮಾಡಿಕೊಂಡ್ರೆ ನಮಗೆ ಲಾಂಗ್ ರನ್ನಲ್ಲಿ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಅಂಥ ಸ್ಟಾಕ್ಗಳನ್ನು ನಾವು ಎನಿವೇಸ್ ಸ್ಟಾಕ್ಸ್ ಟು ಬೈಲಿ ಮಾತಾಡ್ತಾನೆ ಬಂದಿರ್ತೀವಿ. ಸೊ ತುಂಬ ಕಥೆ ಆಗೋಯ್ತು. ಸೊ ಹೇಳಬೇಕಿತ್ತು ಅನಿಸ್ತಿತ್ತು. ರಿಪೋರ್ಟ್ನೆಲ್ಲ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, ಸಂಕ್ಷಿಪ್ತವಾಗಿ ಏನು ಹೇಳಬೇಕು, ಏನು ಗೊತ್ತಿರಬೇಕು ಅದನ್ನ ನಾನು ಹೇಳಿದ್ದೀನಿ. ಇನ್ನೂ ಆಚೆ ಈಚೆ ರೆಸ್ಪಾನ್ಸ್ಗಳು ಇವರು ಅವ್ರಿಗೆ ಕೊಡೋದು, ಇವ್ರಿಗೆ ಕೊಡೋದು, ಅದೆಲ್ಲ ಆಗುತ್ತೆ, ಆಮೇಲೆ ನೋಡ್ತಾ ಹೋಗೋಣಂತೆ. ನಿಫ್ಟಿನಲ್ಲಿ ಏನು ಕತೆ ಹಾಗಾದರೆ ಅಂತಂದರೆ, ನೋಡಿ, ನಿಫ್ಟಿ ಫಾರ್ ದ ಫಸ್ಟ್ ಟೈಮು ನಮಗೆ 24,320 ಮೇಲ್ಗಡೆ ಕ್ಲೋಸಿಂಗ್ ಆಗಿತ್ತು ಅಂತ ಮಾತಾಡಿದ್ವಿ. ಇವತ್ತು ಅದ್ರ ಕೆಳಗಡೆ ಓಪನ್ ಆಯಿತು. ಏನರ್ಥ? ರೆಸಿಸ್ಟೆನ್ಸ್ ಇದೆ ಅಂತ ಅರ್ಥ. ಇಲ್ಲಿ ಬಂತು, ಕೆಳಗಡೆ ಬರ್ತಾ ಇದ್ರು ಕೂಡ 24,200 ಏನಿದೆ ಅಲ್ಲಿ ಸಪೋರ್ಟ್ ತೊಗೊಂಡು ಅಲ್ಲಿಂದ ಶಾರ್ಪಾಗಿ ರಿಕವರಿ ಕೊಡ್ತು. ಸೆಕೆಂಡ್ ಟೈಮ್ ಅಟೆಂಪ್ಟ್ ಮಾಡೋಕ್ಕೆ ಬಂದಾಗಲೂ ಕೂಡ ಏನು ಮಾಡಿದೆ? ಹ್ಯಾಮರ್ ಮಾಡಿದೆ. ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ? 24,300-320ರಲ್ಲಿ ನಿಫ್ಟಿನಲ್ಲಿ ಈಗಲೂ ಕೂಡ ಸ್ಟ್ರಾಂಗ್ ಸಪೋರ್ಟ್ ಇದೆ ಅನ್ನೋದು ಸಾಬೀತಾಗ್ತಾ ಇದೆ. ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ 24,450, 24,500 ಲೆವೆಲ್ಗಳು ರೀಚ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ 24,320ನ ಕಂಫರ್ಟಬಲ್ ಆಗಿ ನಾವು ಬೀಟ್ ಮಾಡಿದ್ರೆ ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ನಾವು 24,200ನ ಟಾರ್ಗೆಟ್ ಮಾಡಲಿಕ್ಕೆ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಕೆಳಗಡೆ ಹೋದರೆ ನಾವು ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಸೊ ನಾಳೆ 24,300 ಏನಿದೆ ಅದು ಇಂಪಾರ್ಟೆಂಟ್. 24,300 ಝೋನಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ ಇವತ್ತೊಂದು ಹ್ಯಾಮರ್ ಮಾಡೋದ್ರಿಂದ ಇಲ್ಲಿ ಒಂದು ಸಪೋರ್ಟ್ ಇದೆ. ಇದು ಶಾರ್ಟ್ ಕವರಿಂಗ್ ಆಗಿ ಕಂಟಿನ್ಯೂ ಆಗ್ತಾ ಹೋಯಿತು ಅಂದರೆ 24,500 ತನಕ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಸೊ ಇನ್ನೂ ಒಂದು ಥರದಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಕೂಡ ರೆಫರೆನ್ಸ್ ಮಾಡ್ಕೋಬೋದು. ಇವಾಗ ಇಲ್ಲಿಂದ ನೀವು ಕ್ಲೀನಾಗಿ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಕರೆಕ್ಟಾಗಿ ಹಾಕೋಬೇಕು. ಅಲ್ಲಿ ಹಾಕೊಂಡ್ರು ಅಂತಂದ್ರು ನಿಮಗೆ ಸರಿಸುಮಾರು 24,250, 200 ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಇನ್ನು ಏನೊಂದು ಸದ್ಯಕ್ಕೆ ಮಾಡಿರೋ ಸಪೋರ್ಟ್ ರೆಸಿಸ್ಟೆನ್ಸ್ನ ಈಗಲೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಇವತ್ತು ಒಂದು ಚೇತರಿಕೆ ಕೊಡ್ತು. ಒಂದು ಟೈಮಲ್ಲಿ 50,800 ತನಕ ಹೋಯಿತು. ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ 50,600 ರೆಸಿಸ್ಟೆನ್ಸ್ ಅಂತ ಮಾತಾಡ್ತಾ ಬಂದಿದ್ವಿ. ಅವತ್ತು ಅಟೆಂಪ್ಟ್ ಮಾಡಿದ್ರು ಕೂಡ ಕೆಳಗಡೆ ಬಂದಿತ್ತು. ಇವತ್ತು ಶಾರ್ಪ್ ಆಗಿ ಮೇಲ್ಗಡೆ ಹೋಗಿ ಅಟೆಂಪ್ಟ್ ಆಗಿ ಅಲ್ಲೇ ಉಳ್ಕೊಂಡಿದೆ. ಇನ್ನೇನಾದರೂ ಬೇಕಾ ನೋಡಿ ಎಷ್ಟು ಚೆನ್ನಾಗಿ ಟೆಕ್ನಿಕಲ್ ಪ್ಯಾರಾಮೀಟರ್ ವರ್ಕ್ ಆಗುತ್ತೆ. ಇವತ್ತು ಒಂದು ಸಂಕ್ಷಿಪ್ತವಾಗಿ ಟ್ರೇಡ್ ಟೂಲ್ಸಲ್ಲಿ ಇನ್ನೂ ಒಂದೆರಡು ಹೊಸ ವಿಧಾನಗಳನ್ನು ತರ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇದಕ್ಕೇನಿಲ್ಲ ನೋಡಿ, ನೀವು
ನಮ್ಮ ಫಿಬೊನಾಚಿ ಮೆಥಡಲ್ಲೂ ಕೂಡ ನಾನು ಹೇಳಿದ್ದೀನಿ ಒಂದು 0.33 0.66 ಮೆಥಡ್ ಇದೆ ಅಂತ, ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಳ್ತಾ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮೂವಿಂಗ್ ಆವ್ರೇಜ್ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಮೂವಿಂಗ್ ಆವ್ರೇಜಲ್ಲಿ ನೋಡಿ 20 ಮೂವಿಂಗ್ ಆವ್ರೇಜ್ ಏನಿದೆಯಲ್ಲ, ಈ ಎಲ್ಲೋ ಲೈನ್ ಹಾಕಿದ್ದೀನಲ್ಲ, ಇದು ಇಂಟ್ರಾಡೇನಲ್ಲಿ ನಿಮಗೆ ಎಂಟ್ರಿ ತೊಗೊಳಕ್ಕೆ, ಅಕಸ್ಮಾತ್ ಇಲ್ಲಿಂದ ನೆಗೆಟಿವ್ ತೊಗೋಬೇಕು ಅಂತಂದರೆ ಅದನ್ನು ಬ್ರೇಕ್ ಆಯಿತು ಅಂದರೆ ಎಂಟ್ರಿ ತೊಗೊಳಕ್ಕೆ, ಸ್ಟಾಪ್ ಲಾಸ್ ಇಟ್ಕೊಳಕ್ಕೆ ಅದೆಲ್ಲ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಇವತ್ತು 20 AM ಗಿಂತ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದ್ದೀವಿ, ಬಟ್ ಇದು ಇಂಟ್ರಾಡೇನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ಸಾಧ್ಯವಾದರೆ ನಾನು ಇಂಟ್ರಾಡೇನಲ್ಲಿ ಇದನ್ನು ಸಹಾಯ ಇಟ್ಕೊಂಡು ಹೇಳಕ್ಕೆ ಹೇಳ್ತೀನಿ. ಬಟ್ ನನ್ನ ಉದ್ದೇಶ ಹೋಗ್ತಾ ನೀವೇನು ಮಾಡ್ತಾ ಹೋಗಬೇಕು, ಇಂಡಿಕೇಟರ್ಗಳನ್ನು ಬಿಟ್ಟು ಡೈರೆಕ್ಟಾಗಿ ನೀವು ಚಾರ್ಟಲ್ಲೇ ನೋಡೋದು ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಇದಕ್ಕಿಂತ ಬೆಸ್ಟ್ ನನಗೆ ಯಾವುದು ಅಂತ ಅನ್ಸೋದಿಲ್ಲ, ಬಟ್ ಬಿಗಿನಿಂಗಲ್ಲಿ ಸ್ವಲ್ಪ ಇಂಡಿಕೇಟರ್ಗಳು ಹೆಲ್ಪ್ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಟ್ರೇಡ್ ಟೂಲ್ಸ್ ಅಂತ ಪ್ಲೇಲಿಸ್ಟ್ ಇರೋದು. ಅದರಲ್ಲಿ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಬಗ್ಗೆ ಮತ್ತು ಫಿಬೊನಾಚಿ ಬಗ್ಗೆ ಮಾತಾಡಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಮೂವಿಂಗ್ ಆವ್ರೇಜನ್ನು, ಬಾಲಿಂಜರ್ ಬ್ಯಾಂಡ್ನ, MACD, VWAP ಸುಮಾರು ಥರ ಟೂಲ್ಗಳಿದೆ, ಅದನ್ನು ಯಾವ ರೀತಿ ಕೋರಿಲೇಷನ್ ನೋಡೋದು ಅಂತ ನೋಡ್ತಾ ಹೋಗೋಣ. ಜೊತೆಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಜೊತೆಗೆ ಇವಾಗ ನಿಫ್ಟಿ ಮತ್ತು ಫಿನ್ ನಿಫ್ಟಿದು ಕೋರಿಲೇಷನ್ ಇನ್ನೂ ಚೆನ್ನಾಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಯಾಕೆಂದರೆ ಫಿನ್ ನಿಫ್ಟಿನಲ್ಲಿ ಇನ್ನೂ ಒಂದಿಷ್ಟು ಅಡಿಷನಲ್ ಸ್ಟಾಕ್ಸ್ಗಳನ್ನು ಅದು ಕವರ್ ಮಾಡೋದ್ರಿಂದ NBFC ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅದು ಒಂದು ಬ್ಯಾಕ್ ಎಂಡ್ ಡೇಟಾ ಚೆನ್ನಾಗಿರ್ಬೋದು ಅಂತ ಅನಿಸ್ತು. ಅದು ಮುಂಬರುವ ದಿನಗಳಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೋಡೋಣ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿದೆ ಅಂತ ನೋಡ್ತಾ ಇದ್ರೆ 50,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಸಪೋರ್ಟ್. ನೋಡಿ, ಅಲ್ಲೇ ಬಂದು ಕ್ಲೋಸಿಂಗ್ ಆದಂಗಿದೆ. ಸೊ ನಾಳೆ ಯಾವುದೇ ಕಾರಣಕ್ಕೂ ಈ 50,600 ಝೋನಿಂದ ಬಿಟ್ಟು ಕೆಳಗಡೆ ಅಂದರೆ 50,500 ಇದನ್ನೆಲ್ಲ ಕಂಫರ್ಟಬಲ್ ಆಗಿ ಬಿಟ್ಟು ಕೆಳಗಡೆ ಬರಬಾರ್ದು. ಆ ಥರ ಬಂತಾ ಹೋಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಕ್ಲೀನಾಗಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಹೋಗ್ತಾ ಇದೆ. ಅದು ಸರಿಸುಮಾರು 50,500 ಆ ಝೋನ್ ಬರ್ತಾ ಹೋಗುತ್ತೆ. ಈ 50,500 ಝೋನ್ ಏನಾದ್ರು ನಾಳೆ ಬಿಟ್ಟು ಕೆಳಗಡೆ ಬರ್ತಾ ಹೋಗ್ತಿದೆ ಅಂದರೆ ಮತ್ತೆ ವೀಕ್ ಆಗ್ತಾ ಹೋಗಿದೆ ಅಂತ ಅನ್ಕೊಂತ ಹೋಗ್ಬೋದು. ಇಲ್ಲ ಅಂತಂದರೆ ಈ 50,600 ಈಗ ಸಪೋರ್ಟ್ ತೊಗೊಂಡು ನಾಳೆ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ನೀವು 50,550 600 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು 50,800 51,000 ಟಾರ್ಗೆಟ್ಗಳನ್ನು ನೋಡ್ತಾ ಹೋಗ್ಬೋದು. 51,000 51,100 ಫಿಲ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಏನೊಂದು ಗ್ಯಾಪ್ ಆಗಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗಲೂ ನಾನು ಯಾವುದೋ ಒನ್ ಸೈಡ್ ಮೂವ್ ಬರುತ್ತೆ ಅಥವಾ ಮೇಲ್ಗಡೆ ಬರುತ್ತೆ, ಟ್ರೆಂಡ್ ಆಗುತ್ತೆ ಅನ್ನೋ ಥರದ್ದು ನಾವು ಯಾವುದೇ ರೀತಿಯಾದಂಥ ಮಾತುಕತೆ ಹೇಳೋಂಗೆ ಸಾಧ್ಯ ಇಲ್ಲ. ಈಗಲೂ ಕೂಡ ಒಂದು ಕಾಷನಲ್ಲೇ ನಡೀತಾ ಇದೆ ಮಾರ್ಕೆಟು. ತುಂಬ ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಇದಕ್ಕೆ ಮೂಮೆಂಟ್ ಬಂದರೆ ಖಂಡಿತವಾಗ್ಲೂ ಒಂದು ಮೇಲ್ಗಡೆ ಮೂಮೆಂಟು ಅಥವಾ ಮತ್ತೆ ಒಂದು ಕೆಳಗಡೆ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ ಅಲ್ಲಿ ತನಕ ಸ್ವಲ್ಪ ಪೇಷನ್ಸ್ ಆಗಿ ವೇಟ್ ಮಾಡ್ತಾ ಹೋಗಬೇಕು. ಈ ಗ್ಯಾಪ್ ಫಿಲ್ ಆಗಿ ಮೇಲ್ಗಡೆ ಹೋಗೋ ತನಕ ಅಥವಾ ಈ ಲೋನ್ ಬಿಟ್ಟು ಕೆಳಗಡೆ ಬರೋ ತನಕ ನಾವು ಅಗ್ರೆಸಿವ್ ಆಗಿ ಯೋಚನೆ ಮಾಡುವಂಥದ್ದು ಬೇಡ. ಅದೇ ರೀತಿಯಾಗಿ ಫಿನ್ ನಿಫ್ಟಿ, ನಾಳೆ ಫಿನ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ನೋಡಿ ವೆರಿ ಇಂಪಾರ್ಟೆಂಟ್. ಇವತ್ತು ಫಿನ್ ನಿಫ್ಟಿ 23,100 ತನಕ ಹೋಗಿ ಅಲ್ಲಿಂದ ಲಾಸ್ಟ್ ಮೂಮೆಂಟಲ್ಲಿ 23,000 ರೆಸ್ಪೆಕ್ಟ್ ಮಾಡೋ ಥರ ಬಂದಿದೆ. 23,000 ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ ಫಿನ್ ನಿಫ್ಟಿಗೆ. ಸೊ ನಾಳೆ 23,000 ಲೆವೆಲ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂದರೆ 22,900 ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಹಾಗೇನಾಗ್ತಾ ಹೋಗ್ಬೋದು, ಇವತ್ತು ಏನು ಒಂದು ಮೂಮೆಂಟ್ ಬಂದಿತ್ತಲ್ಲ ಅಂದರೆ ಇವತ್ತು ಬೆಳಗ್ಗೆ ಒಂದು ಕೆಳಗಡೆ ತನಕ ಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗಿದೆಯಲ್ಲ, ಇದಿಷ್ಟರೊಳಗಡೆ ಮುಗಿಸುವಂಥ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗ್ಬೋದು. ಅಂದರೆ 22,850ರಿಂದ 23,150 ಈ ಒಂದು ಸರಿಸುಮಾರು 300 ಪಾಯಿಂಟ್ಗಳ ಝೋನ್ ಏನಿದೆ, ಈ 300 ಪಾಯಿಂಟ್ ಝೋನ್ಗಳಲ್ಲೇ ಫಿನ್ ನಿಫ್ಟಿ ಎಕ್ಸ್ಪೈರಿ ಮುಗಿತಾ ಹೋಗ್ಬೋದು. ಸೊ ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಅಂದರೆ 23,000 ಇದ್ರ ಮೇಲ್ಗಡೆ ಈ ಝೋನ್ ಈ 23,000ದಿಂದ ಈ ಇವತ್ತಿನ ಹೈ ಇದೆಯಲ್ಲ ಈ ಮಧ್ಯದಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಫಿನ್ ನಿಫ್ಟಿನಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ. ಆ ರೀತಿ ಆಯಿತು ಅಂದರೆ 23,300 ಈಸಿಲಿ ಫಿಲ್ ಆಗ್ಬೋದು. ಆಸ್ ಅನ್ ಆಪ್ಷನ್ ಸೆಲ್ಲರ್ ನೀವೇನು ಮಾಡಬೇಕು, 300 ಪಾಯಿಂಟ್ಗಳ ಮೂಮೆಂಟ್ ಈಸಿಯಾಗಿ ಬರೋದ್ರಿಂದ 23,400 ಇದೆಯಲ್ಲ ಅಂದರೆ ಈ ಗ್ಯಾಪಿಂದನೂ ಒಂದು ಸ್ಟೆಪ್ ಅಹೆಡು ಇಲ್ಲಿಂದ ನೀವು ಕಾಲ್ ರೇಟಿಂಗ್ನ ಮಾಡ್ತಾ ಹೋಗ್ಬೋದು. ಇದು ಹತ್ತಿರ ಬರ್ತಿದೆ ಅಂತಂದಾಗ ಬೇಕಾದ್ರೆ ಡೈರೆಕ್ಷನಲ್ಲಿ ಬೇಕಾದ್ರೆ ತೊಗೊಳ್ತಾ ಹೋಗ್ಬೋದು. ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಿದೆ ಅಂದರೆ ನೀವು 23,000ಕ್ಕೆ ನಮ್ಮ ಪಿ ಟ್ರೇಡ್ಗಳನ್ನ ಶಿಫ್ಟ್ ಮಾಡ್ಕೋಬೋದು ಆವಾಗ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ. ಸೊ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಯಾರಿಗಾದರೂ ರೌಂಡ್ ಲೆವೆಲ್ಗಳು ತುಂಬ ಹುಷಾರಾಗಿರಬೇಕು ಅಂತಂದರೆ ಒಂದು ಸ್ಟೆಪ್ ಕೆಳಗಡೆ ಇರಿ, 22,950 ಅಥವಾ 22,900 ಮೇಲ್ಗಡೆ 23,400 22,900ರಿಂದ 22,400 ಸೇಫ್ ಒಂದು ನೀವೇನಾದ್ರು ಒಂದು ಪೊಸಿಷನ್ ತಗೋಬೇಕು. ಎರಡು ಕಡೆ ನೀವು ಸ್ಟ್ರಾಂಗಲ್ನ ಮಾಡಬೇಕು ಅಂತಂದರೆ ಬಟ್ ಒಂದು ಡೈರೆಕ್ಷನಲ್ ಬೇಸ್ನ ತೊಗೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇವತ್ತು ಯಾವ ರೀತಿ ಮಿಡ್ ಕ್ಯಾಪ್ ನಿಫ್ಟಿಂಗ್ ಮಾಡ್ತು ಆ ರೀತಿ. ಬಟ್ ಅದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಒಂದ್ಸಲ ಯಾವ ರೀತಿ ಆಗಿದೆ ಅಂತ ನೋಡ್ಕೊಂಡು ಬಂದ್ಬಿಡೋದಾದರೆ ಫಿನ್ ನಿಫ್ಟಿನಲ್ಲಿ ನೋಡಿ, ಫಿನ್ ನಿಫ್ಟಿನಲ್ಲಿ 23,000 ಸದ್ಯಕ್ಕೆ ಸಪೋರ್ಟ್ ಕಾಣಿಸ್ತಾ ಇದೆ. 23,100 200 ಮೇಲ್ಗಡೆ ಎಲ್ಲ ಹಂತದಲ್ಲೂ ರೆಸಿಸ್ಟೆನ್ಸೇ ಸದ್ಯಕ್ಕೆ ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ. ಇದು ಸದ್ಯದ ಮಾಹಿತಿ. ನಾಳೆ ಅಷ್ಟೊತ್ತಿಗೆ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. 23,000 ಬಿಟ್ಟು ಬಂತು ಅಂತಂದರೆ ಎಗೇನ್ ನಾಳೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುವಂಥ ಎಕ್ಸ್ಪೈರಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ ತುಂಬ ಕೆಳಗಡೆ ಹೋಗೋಕ್ಕೆ ಅಂತ. ಯಾಕೆಂತಂದರೆ ಇವತ್ತು ಬಂದಿರುವಂಥ ಸ್ಟ್ರಾಂಗ್ ಪುಲ್ ಬ್ಯಾಕ್ ಇನ್ನೂ ಸಪೋರ್ಟಿವ್ ಆಗಿರೋದ್ರಿಂದ ನಮಗೆ ಸೊ ಇದನ್ನು ನಾಳೆ ಬಿಟ್ಕೊಡೋಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಅಕಸ್ಮಾತ್ ನಾನು ಹೇಳ್ತಾರಂಥದ್ದು ಈ ಝೋನ್ನ ಬಿಟ್ಟು ಮತ್ತೆ ಕೆಳಗಡೆ ಬರ್ತಿದೆ ಅಂದರೆ ಇದು ಒಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿರಬೇಕು ಅಂತ. ಸೊ ತುಂಬ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗ ಇಲ್ಲಿ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಬಟ್ ಹೋಪ್ಫುಲಿ ಇವತ್ತು ಇಷ್ಟು ದೊಡ್ಡ ಪುಲ್ ಬ್ಯಾಕ್ ಬಂದಿರೋದ್ರಿಂದ ಇಲ್ಲಿಂದ ಪೊಸಿಷನ್ಗಳನ್ನ ಚೆನ್ನಾಗಿ ಇಟ್ಕೊಂಡು ಬಂದಿರ್ತಾರೆ. ಅವ್ರು ಯಾರು ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಿಲ್ಲ. ಅಫ್ಕೋರ್ಸ್ ನಾಟ್ ನೆಸೆಸರಿಲಿ ಫಿನ್ ನಿಫ್ಟಿನಲ್ಲಿ ಅಂತ ಆದರೂ ಕೂಡ 22,800 ನಾಳೆ ಬಿಟ್ಕೊಡುವಂಥ ಸಾಧ್ಯತೆ ಕಮ್ಮಿ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂದ ಮೇಲೆ ಪೊಸಿಷನ್ ತೊಗೊಳ್ತಾ ಹೋಗೋಣ. ತುಂಬ ಪಾಸಿಟಿವ್ ಆಗಿರೋದು ಬೇಡ, ತುಂಬ ನೆಗೆಟಿವ್ ಆಗಿರೋದು ಬೇಡ. ಸೊ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ವ್ಯೂಸ್ನ ನಾಳೆ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ.
ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಕೂಡ ಆಗಿತ್ತು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು 12,639 ಅಂತ ತೋರಿಸ್ತಿದೆ ನಿಮಗೆ ಇಲ್ಲಿ, ಬಟ್ ಕ್ಲೋಸಿಂಗ್ 12,652 12,600ರಿಂದ 650 ಕ್ಲೋಸಿಂಗ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಸ್ವಲ್ಪ ಮೇಲ್ಗಡೆ ಹೋಯಿತು ಲಾಸ್ಟ್ ಮೂಮೆಂಟಲ್ಲಿ. ನೋಡಿ, ಎಲ್ಲ ಸ್ಟಾಕ್ಗಳು ಒಂದು ಬಸ್ ಸ್ಟ್ಯಾಂಡ್ ಆದರೆ ಎಲ್ಲ ಇಂಡೆಕ್ಸಲ್ಲಿ, ಉದಾಹರಣೆಗೆ ಇಲ್ಲಿ ತೋರಿಸೋದಾದರೆ ನೀವು ಯಾರಾದರೂ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಅಪ್ ಸ್ಟಾಕ್ಸಲ್ಲಿ ನೀವು ಈ ಥರ ಮಲ್ಟಿಪಲ್ ವಿಂಡೋಗಳು ಇಟ್ಕೋಬೋದು, ಫೈರ್ಸಲ್ಲೂ ಇಟ್ಕೋಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನಮ್ಮ ಅಫಿಲಿಯೇಷನ್ ಲಿಂಕ್ ಇಂತ ಮಾಡಿದ್ರೆ ನನಗೂ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಹೋಗೋದಾದರೆ ಕೆಲವೊಂದು ಇಂಡೆಕ್ಸಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಆಯಿತು. ಫಾರ್ ಎಕ್ಸಾಂಪಲ್ ಸೆನ್ಸೆಕ್ಸಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು, ಅದೇ ರೀತಿಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು, ನಿಫ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು, ಅದೇ ರೀತಿಗೆ ನಿಫ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು. ಬಟ್ ಮಿಡ್ ಕ್ಯಾಪ್ ನಿಫ್ಟಿ ಮಾತ್ರ ಒನ್ ವೇ ಮೇಲ್ಗಡೆ ಹೋಗ್ತಾನೆ ಹೋಗಿತ್ತು. ಸೊ 12,680 ತನಕ ಹೋಗಿ ಅಲ್ಲಿಂದ ಒಂದು ಕೆಳಗಡೆ ಮೂವ್ಮೆಂಟ್ ಬರ್ತಾ ಹೋಯಿತು. ಬಟ್ ಈ ಟೈಮಲ್ಲಿ 12,450 ಇಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಗ್ರೀನ್ ಬಾರ್ ಬಂತಲ್ಲ ನೋಡಿ, ಇಲ್ಲಿ ಒಂದು ಕನ್ಸಾಲಿಡೇಟ್ ಆಗಿ ಇಲ್ಲಿ ಒಂದು ದೊಡ್ಡ ಗ್ರೀನ್ ಬಾರ್ ಬಂತಲ್ಲ, ಆಗ 12,450 ಇಲ್ಲೆಲ್ಲ ನಾವು ಪುಟ್ ರೈಟಿಂಗ್ ಮಾಡಿದರೆ ಒಳ್ಳೆ ರೀತಿಯಾಗಂತ ಟಿಟೆಡ್ ಒಂದು 23-24 ಪಾಯಿಂಟು ಆರಾಮಾಗಿ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇತ್ತು ಆ ಟೈಮಲ್ಲಿ ನೀವು ಪುಟ್ ರೈಟಿಂಗ್ ಮಾಡಿದರೆ. ಸೊ ಆ ರೀತಿಯಾಗಿ ಮಾಡೋಂಥದ್ದೇ ಸೂಕ್ತ ಆಗಿರುತ್ತೆ ಇಂಥ ದಿನಗಳಲ್ಲಿ. ಯಾಕೆಂದರೆ ಮಾರ್ಕೆಟ್ ತುಂಬ ಒಂದು ದೊಡ್ಡ ಮೂಮೆಂಟ್ ಆಗಿರೋದ್ರಿಂದ ಈ ಹೋಲ್ ವೀಕೆ ಆಪ್ಷನ್ ಬಯರ್ಸ್ ವೀಕ್ ಅಂತ ನಾವು ಆಗಲ್ಲ, ಆಪ್ಷನ್ ಸೆಲ್ಲರ್ಸ್ ವೀಕ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಕ್ಯಾಂಪ್ಸ್ ನೋಡಿ, ಕ್ಯಾಂಪ್ಸಲ್ಲಿ 4,400 ರೆಸಿಸ್ಟೆನ್ಸ್ ತಗೊಳ್ತಾ ಇದೆ ಸ್ಟಾಕು. ಇಲ್ಲಿಂದನೇ ಫಾಲ್ ಬಂದಿತ್ತು, ಮತ್ತೆ ಹೋಗಿ ಅಲ್ಲಿಂದ ಅಟೆಂಪ್ಟ್ ಆಗಿ ಕೆಳಗಡೆ ಬರ್ತಾರೆ ಮಾಡ್ತಾ ಇದೆ. ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿಬೋದಾ ಗೊತ್ತಿಲ್ಲ, ಆದರೂ ಕೂಡ ಕ್ಯಾಂಪ್ಸಲ್ಲಿ ಒಂದು ಕೆಳಗಡೆ ಮೂವ್ಮೆಂಟ್ ಬರುವಂಥದ್ದು ಸಾಧ್ಯತೆ ಇದೆ. ಸೊ 4,000 ಲೆವೆಲ್ಗಳು ಇಂಪಾರ್ಟೆಂಟ್ ಸಪೋರ್ಟ್ ಆಗಿತ್ತು, ಅಲ್ಲಿ ವಾಪಸ್ ಮತ್ತೆ ಮೇಲ್ಗಡೆ ಮಾರ್ನಿಂಗ್ ಸ್ಟಾರ್ ಥರ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಈಗ ವಾಪಸ್ ಬಂದರೆ 4,000 ಲೆವೆಲ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, 4,000 ಲೆವೆಲ್ನ ಬಿಟ್ಟು ಕೆಳಗಡೆ ಬಂದ ಮೇಲೆ ಈ ಸ್ಟಾಕ್ ಬಗ್ಗೆ ಮಾತಾಡ್ತೋಗೋಣ. ಈಗ ಸದ್ಯಕ್ಕೆ ಈ ಸ್ಟಾಕಿಂದ ದೂರ ಇರಿ ಅಂತಲೇ ಹೇಳ್ತೀನಿ. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಇನ್ವೆಸ್ಟ್ ಮಾಡ್ಬೋದು, ನೀವು ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕೇನೆ. ಬಟ್ ನೀವು ತುಂಬ ಒಳ್ಳೆ ಲೆವೆಲ್ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಇವಾಗ LTCG ಬುಕ್ ಮಾಡ್ಕೊತೀನಿ ಅಂದರೆ ಖಂಡಿತ LTCG ಬುಕ್ ಮಾಡ್ಕೊಳ್ಳಿ. 3,600 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಅಲ್ಲಿಂದನೇ ಒಂದು ಮಂತಲ್ಲಿ ಮೂವ್ಮೆಂಟ್ ಬಂದಿತ್ತು. ಸೊ ವಾಪಸ್ ಇದರೊಳಗಡೆ ಇಂಟರ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ನೋಡೋಣ, 4,000 ಬಿಟ್ಟು ಬಂತು ಅಂದರೆ 3,600 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಅದೇ ರೀತಿಯಾಗಿ MCX ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಸರಿ, MCX ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಬಿಟ್ಟಿದೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಜೂನ್ 2023ರಿಂದ 1,500 ಇದ್ದಿದ್ದು 4,000 ಆಗಿದೆ. ನೋಡಿ, ಈ ಎಕ್ಸ್ಚೇಂಜ್ಗಳು ಯಾವ್ಯಾವಿದೆ, ಈ ಕ್ಯಾಂಪ್ಸ್ ಆಗಿರ್ಬೋದು, BSE ಆಗಿರ್ಬೋದು, ಅಥವಾ ಒಂದಿಷ್ಟು ಬ್ರೋಕರೇಜ್ ಸ್ಟಾಕ್ಗಳಾಗಿರ್ಬೋದು, ಇದೆಲ್ಲರಿಗೂ ಯಾವಾಗ ಇಂಪ್ಯಾಕ್ಟ್ ಬರುತ್ತೆ ಹೇಳಿ? ವಾಲ್ಯೂಮ್ ಮೇಲೆ ಏನಾದರೂ ಹೊಡ್ತಾ ಬಂತು ಅಂತಂದರೆ, ವಾಲ್ಯೂಮಲ್ಲಿ ಯಾವಾಗ ಹೊಡ್ತಾ ಬೀಳುತ್ತೆ? ಏನಾದರೂ ಇವಾಗಿನ ಲಾಟ್ ಸೈಜನ್ನ ಒಂದು 4-5 ಲಕ್ಷದಲ್ಲಿ ಸಿಗ್ತಾರಂಥ ಲಾಟನ್ನು ಏನಾದರೂ 15 ಲಕ್ಷ 20 ಲಕ್ಷ ಆ ಥರ ಕ್ರಮೇಣವಾಗಿ ಮಾಡಬೇಕು ಅಂತ ಪ್ಲಾನ್ ಇದೆಯಲ್ಲ ಸೆಬಿನಲ್ಲಿ, ಆ ರೀತಿ ಮಾಡ್ತಾ ಹೋಯ್ತು ಅಂತಂದರೆ ಯಾವ ರೀತಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಥರ ಆದರೆ MCXಗೆ ಪಾಸಿಟಿವ್ ಆಗ್ತಾ ಹೋಗ್ಬೋದು, ಯಾಕೆಂದರೆ ಅವಾಗ ಕಮಾಡಿಟಿನೂ ಕೂಡ ಚೆನ್ನಾಗಿ ಟ್ರೇಡ್ ಮಾಡೋಕ್ಕೆ ಬರ್ಬೋದು. ಅದರಲ್ಲೂ ಬದಲಾವಣೆಗಳು ತರ್ತಿದ್ರು, ನಾನು ಅಷ್ಟು ಫಾಲೋ ಮಾಡಿಲ್ಲ, ಕಮಾಡಿಟಿ ಜಾಸ್ತಿ ಫಾಲೋ ಮಾಡಿಲ್ಲ. ಬಟ್ ನೋಡ್ತಾ ಹೋಗೋದಾದ್ರೆ MCXಲ್ಲಿ ತುಂಬ ಒಳ್ಳೆ ರ್ಯಾಲಿ ಆಗಿದೆ. ಸೊ ಈ ಲೆವೆಲಲ್ಲೆಲ್ಲ ಆ್ಯಡ್ ಮಾಡಿಕೊಂಡ್ರು ಇವಾಗ ಎಕ್ಸಿಟ್ ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಹಾಗಾಗಿ ಅಟ್ ದಿಸ್ ಲೆವೆಲ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಈ ಸ್ಟಾಕು ತುಂಬ ಒಳ್ಳೆ ರ್ಯಾಲಿ ಆಗಿದೆ, ನೋಡ್ತಾ ಹೋಗೋಣ. ಸೊ ವಾಪಸ್ ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ 3,800 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಕರೆಕ್ಷನ್ ಆಗಿ ಬಂತು ಅಂದರೆ 3,800 ಲೆವೆಲ್ಗೆ ಬರ್ಬೋದು. ಅಲ್ಲಿ ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ಗಳಾಗಿದೆ ನೋಡಿ ಎಲ್ಲ ಟೈಮಲ್ಲೂ. ಸೊ ಅಲ್ಲಿಗೆ ಬಂದಾಗ ನೋಡ್ತಾ ಹೋಗೋಣಂತೆ. ಈಗ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ IX ನೋಡಿ, IXನ ಯಾಕೆ ತೊಗೊಂಡೆ ಅಂತಂದರೆ ಇತ್ತೀಚೆಗೆ ಅಷ್ಟೇ ನಾವು ಮಾತಾಡ್ಕೊಂಡಿದ್ವಿ, ಒಂದು ಟ್ರೆಂಡ್ ಆ್ಯಂಡ್ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. 200 ಲೆವೆಲ್ಗಳು ಸದ್ಯದಲ್ಲೇ ಹೋಗ್ಬೋದು ಅಂತ ಮೊನ್ನೆ ಶುಕ್ರವಾರ 200 ಲೆವೆಲ್ಗಳನ್ನು ಟಚ್ ಮಾಡಿತ್ತು. ಸೊ ಈಗ ಮುಂದೆ ಹೋದ ವಾರ ಸೊ ಇದೇ ರೀತಿಯಾಗಿ ಮುಂದೆ ಹೋಗ್ತಾ ಹೋಯ್ತು ಅಂತಂದರೆ 235 240 ಲೆವೆಲ್ಗಳು ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ IX ಇಸ್ ಸ್ಟಿಲ್ ಲುಕಿಂಗ್ ಗುಡ್ ಆನ್ ಚಾರ್ಟ್ಸ್. ಆ್ಯಡ್ ಮಾಡ್ಕೊಂಡು ಬೇಕಾದರೆ ನೀವು ಇದನ್ನ ಅನಲೈಸ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಹೇಳಿ ಅಂತಿದ್ರಿ. ಏನು ಹೇಳೋಣ ಸರ್, 76 ರೂಪಾಯಿಗೆ ಲಿಸ್ಟಿಂಗ್ ಆಗಿತ್ತು, ಓಪನಿಂಗ್ ಆದಮೇಲೆ 20%, ಇವತ್ತು 20% ಬೈಯರ್ಸ್ಗಳು ಹೋಗ್ತಾನೆ ಇದ್ದಾರೆ, ಯಾರೂ ಸೆಲ್ ಮಾಡೋದು ಸಿಗ್ತಾ ಇಲ್ಲ. ನೋಡಿ, ಕಂಪ್ನಿ ತುಂಬ ಓವರ್ ವ್ಯಾಲ್ಯೂಡು, ಪ್ರಾಫಿಟ್ ಮಾಡ್ತಾ ಇಲ್ಲ ಕಂಪ್ನಿ. ಸೊ ಈ ಲೆವೆಲಲ್ಲಿ ನಾವು IPOನಲ್ಲೇ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ವಿ. ಈಗ ಇದನ್ನ ಚೇಂಜ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಮೇಲ್ಗಡೆ ಹೋದರೆ ಕೆಳಗಡೆ ಬೀಳಬೇಕಾದ್ರೂ ಅದೇ ರೀತಿ ಬರ್ತಾ ಹೋಗುತ್ತೆ. ಸೊ ಮಾರ್ಕೆಟಲ್ಲಿ ಇದೆಲ್ಲ ಹೊಸದು. IPO ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬುಲ್ ಮಾರ್ಕೆಟಲ್ಲಿ ನಾನು ಆಗಲೇ ಹೇಳ್ದಂಗೆ ಯಾರ ಮೇಲೆ ಕಲ್ಲು ಹೊಡೆದ್ರೂ ಅದು ಚಿನ್ನನೇ ಆಗಿರುತ್ತೆ. ಅದೇ ರೀತಿ ಆಗ್ತಾ ಇದೆ. ಗುಡ್ ಫಾರ್ ಓಲಾ. ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ. ಖಂಡಿತವಾಗ್ಲೂ ಅವ್ರ ರೆವೆನ್ಯೂ ಜಾಸ್ತಿ ಆಗಿದೆ ಇಯರ್ ಆನ್ ಇಯರು, ಆದರೆ ಪ್ರಾಫಿಟಬಿಲಿಟಿ ಇನ್ನೂ ಮಾಡೋಕ್ಕೆ ಆಗಿಲ್ಲ ಅವರಿಗೆ. ನೋಡೋಣ ಈಗ ಕಾಂಪಿಟೇಷನ್ ಯಾಕೆ ಇನ್ನೂ ಕಷ್ಟ ಆಗ್ತಾ ಹೋಗುತ್ತೆ ಅಂತಂದರೆ, ಯಾರು ಎಲೆಕ್ಟ್ರಿಕ್ ಸೆಗ್ಮೆಂಟಲ್ಲಿ ಇಲ್ದಲೇ ಇದ್ರು, TVS ಆಗಿರ್ಬೋದು ಅಥವಾ ಬೇರೆ ಪ್ಲೇಯರ್ಸ್ಗಳು ಬಜಾಜ್ ಆಗಿರ್ಬೋದು, ಇವರು ಎಲ್ಲರೂ ಕೂಡ ಇವಾಗ ಎಲೆಕ್ಟ್ರಿಕ್ ಸೆಗ್ಮೆಂಟಿಗೆ ಬರ್ತಾ ಇರೋದ್ರಿಂದ ಆಲ್ರೆಡಿ ಅವರು 2 ವೀಲರ್ ಸೆಗ್ಮೆಂಟಲ್ಲಿ ಡಾಮಿನೇಟ್ ಆಗಿರೋದ್ರಿಂದ ಅವ್ರದ್ದು ಎಲೆಕ್ಟ್ರಿಕ್ ವರ್ಷನ್ ಬಂದರೆ ಜನ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಬಿಕಾಸ್ ಓಲಾ ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಆಗೇ ಬಂದಿದ್ದು, ಆಲ್ರೆಡಿ ಬಿಸ್ನೆಸ್ಸಲ್ಲಿ ಇರೋರು ಎಲೆಕ್ಟ್ರಿಕ್ ಬರ್ತಿದೆ ಅಂದರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ರೆವೆನ್ಯೂ ಜಾಸ್ತಿ ಮಾಡ್ಕೊಂಡಿದ್ರು, ಆದರೂ ಪ್ರಾಫಿಟ್ ಮಾಡೋಕ್ಕಾಗಿಲ್ಲ. ಈಗ ಎಲ್ಲ ಪ್ಲೇಯರ್ಸು ಬಂದ ಮೇಲೆ ಇವರು ಪ್ರಾಫಿಟ್ ಮಾಡೋಕ್ಕಾಗುತ್ತಾ ಅನ್ನೋದು ನನಗಿರುವಂಥ ಪ್ರಶ್ನೆ. ಹಾಗಾಗಿ ಐ ಆಮ್ ನಾಟ್ ಸೋ ಬುಲಿಶ್ ಆನ್ ಓಲಾ ಎಲೆಕ್ಟ್ರಿಕ್. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು, IPOನಲ್ಲಿ ಅಲರ್ಟು ಆಗಿತ್ತು. ಏನು ಮಾಡಿದೆ ಅಂದರೆ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಪ್ರಾಫಿಟ್ನ. ವೆರಿ ಗುಡ್ ಟೈಮ್ ಟು ಬುಕ್ ದ ಪ್ರಾಫಿಟ್ಸ್ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.